ಸಮಸ್ತ ಕರ್ನಾಟಕ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ಇಂದು ದಿನಾಂಕ 27/9/2025 ಶನಿವಾರ 10 ಗಂಟೆಗೆ ಬೆಂಗಳೂರಲ್ಲಿ ಸನ್ರೈಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಹಮ್ಮಿಕೊಂಡಿದ್ದ 2025 ಅವಾರ್ಡ್ ಸೆರೆಮನಿ ಅಂಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮತ್ತು ಬೆಸ್ಟ್ ಅವಾರ್ಡ್ ಡಾಕ್ಟರೇಟ್ ಅವಾರ್ಡ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಡಿಪಾರ್ಟ್ಮೆಂಟ್ ಆಫ್ ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಡಾಕ್ಟರ್ ರುದ್ರೇಶ್ ಕೆವಿ ಮತ್ತು ಇಂಡಸ್ಟ್ರಿಯಲಿಸ್ಟ್ ಸೋಷಿಯಲ್ ಸರ್ವಿಸ್ ಡಾಕ್ಟರ್ ಶ್ರೀಕಾಂತ್ ಅಂಡ್ ಸೋಷಿಯಲ್ ಸರ್ವಿಸ್ ಶ್ರೀ ಲಕ್ಷ್ಮೀ ನಾರಾಯಣ್, ವಾರವ್ ಗ್ಲೋಬಲ್ ಫೌಂಡೇಶನ್ ಶ್ರೀ ವಿಜಯ್ ವರಪ್ರಸಾದ್, BSNL ಸೋಷಿಯಲ್ ಸರ್ವಿಸ್ ಶ್ರೀ ಪಿ ಶ್ರೀಧರ್, ಅಡ್ವೊಕೇಟ್ ಹೈಕೋರ್ಟ್ ಆಫ್ ಕರ್ನಾಟಕ ಶ್ರೀ ರಾಮು ವೇದಿಕೆ ಮೇಲೆ ಜ್ಯೋತಿ ಬೆಳಗಿಸುವುದರೊಂದಿಗೆ ಪ್ರಾರ್ಥನೆ ನಾಡಗೀತೆ ಹಾಡುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಾಡಿದ ಸಾಧಕರಿಗೆ ಗೌರವ ಸನ್ಮಾನ ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಿವಾಸಿ CRO ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಶ್ರೀ ರಾಜು ಗಸ್ತಿಯವರ ಸಾಧನೆ, ಕ್ರೀಡಾ ಪ್ರೇಮಿ, ನಾಡಿನ ನೆಲ ಜಲ ಭಾಷೆ ಮಠ ಮಂದಿರಗಳಿಗೆ, ಶಿಕ್ಷಣ ಆರೋಗ್ಯ ಸಂಘ ಸಂಸ್ಥೆಗಳಿಗೆ, ರೈತರಿಗೆ ಮಾಡುತ್ತಿರುವ ಸಹಾಯ ಸಹಕಾರ, ಅನಾಥರ ಆಶ್ರಮಗಳಿಗೆ ಆಶ್ರಯವಾಗಿರುವುದನ್ನು ಗಮನಿಸಿ CRO ರಾಜು ಗಸ್ತಿಯವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ನಿಮ್ಮೆಲ್ಲರ ಸಾಧನೆ ಅಪಾರವಾದದ್ದು, ನಿಮ್ಮ ಸೇವೆ, ಸಾಧನೆ, ಸಹಾಯ ಸಹಕಾರ ಇನ್ನಷ್ಟು ಉತ್ತುಂಗಕ್ಕೇರಲಿ ಎಂದು ಆಲಿಸಿದರು. ಡಾಕ್ಟರೇಟ್ ಪದವಿ ಯಾಕೆ ಸಿಗುತ್ತೆ, ಅದರ ಅರ್ಥವೇನು ಎಂಬುದನ್ನು ಅಚ್ಚುಕಟ್ಟಾಗಿ ಗಂಗೂರಾಜ್ ಸರ್ ಅವರು ವಿವರಿಸಿದರು. ಬ್ಯೂರೋ ರಿಪೋರ್ಟ್ MR ತಳಗೇರಿ, KB ತಳಗೇರಿ, ಕನ್ಸ್ಯೂಮರ್ ಭಾರತ್ ನ್ಯೂಸ್, ಬಾಗಲಕೋಟ್. ರಾಜು ಗಸ್ತಿಯವರು ಅವರು ಸಾಮಾಜಿಕ ಕ್ಷೇತ್ರದಲ್ಲಿ PhD ಮಾಡಿದಾರ ಅಲ್ಲ, PhD ಮಾಡಿದವ್ರಿಗೆ ನೋಡಿ 2 ಲೈನ್ ಕೊಡ್ತಾರೆ. PhD ಮಾಡಿದ್ರೆ ಡಾಕ್ಟರ್ ಹಾಕಿ 2 ಲೈನ್ ಕೊಡ್ತಾರೆ. ನಮಗೆ ಈ ಡಾಕ್ಟರೇಟ್ ಏನ್ ಮಾಡ್ತಿದ್ರಿ, ಈ ಡಾಕ್ಟರೇಟ್ ಏನ್ ಪದ್ಧತಿ ಇದೆ ಅಂದ್ರೆ, ಈ ಡಾಕ್ಟರೇಟ್ ಪಕ್ಕದಲ್ಲಿ ಚುಕ್ಕೆ ಇಡ್ತೀವಿ, ಡಾಕ್ಟರ್ ಅಂತ ಚುಕ್ಕೆ. ಇದು ಗೌರವ ಡಾಕ್ಟರೇಟ್ ಅಂತ ತಿಳ್ಕೊಬೇಕಾದ್ರೆ, ಗೌರವ ಡಾಕ್ಟರೇಟ್ PhD ಬೇರೆ, ಗೌರವ ಡಾಕ್ಟರೇಟ್ ಬೇರೆ. ಈ ಗೌರವ ಡಾಕ್ಟರೇಟ್ ಏನಂದ್ರೆ ನಾವು ಮಾಡೋ ಸಾಧನೆಗೆ ಕೊಡುವಂತದ್ದು ಗೌರವ ಡಾಕ್ಟರೇಟ್ ಅಂತ ಕರೀತಾರೆ. ಈ ಗೌರವ ಡಾಕ್ಟರೇಟ್ ಅನ್ನ ಗುರುತಿಸಿ ಸನ್ರೈಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಕೊಡ್ತಿದ್ದಾರೆ. ಅದ್ರ ಖಂಡಿತ ನಿಮ್ಮ ಹೆಸರು ಮುಂದೆ ಒಂದು ಡಾಕ್ಟರೇಟ್ ಅನ್ನೋ ಪದ್ಧತಿ ಇದೆಯಲ್ಲ, ಅದು ತುಂಬಾ ಗೌರವ ಕೊಡುತ್ತೆ. ಅದು ಗೌರವ ಡಾಕ್ಟರೇಟ್ ಆಗಿರುತ್ತೆ. ಅದರಿಂದ ಇದನ್ನ ಜೊತೆಗೆ ಹಲವಾರು ಜನ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಮಾಡಿದ್ದಾರೆ. ಆ ಒಂದು UN ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸುಮ್ಮನೆ ಸಾಮಾನ್ಯ ಗುರುತಿಸೋದಲ್ಲ, ಅದರಲ್ಲೂ ಕೂಡ ನೀವು ಮಾಡೋ ಒಂದು ದಾರಿ ಮಾರ್ಗವನ್ನು ಹುಡುಕಿ ಅದರಲ್ಲೂ ಕೂಡ ಸುಮಾರು ಬುಕ್ಗಳನ್ನ ರಚನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಿಮಗೆ ಡಾಕ್ಟರೇಟ್ ಕೊಟ್ಟಿರ್ತಾರೆ, ಮತ್ತೆ ಅವಾರ್ಡ್ ಕೊಟ್ಟಿರ್ತಾರೆ. ಇದನ್ನ ಪುರಸ್ಕಾರ ಎಂದು ಹೆಗಲ ಮೇಲೆ ಕೊಡುವಂತ ಭಾರ ಇದು. ಇನ್ನು ಸ್ವಲ್ಪ ಹೆಚ್ಚಿನದಾಗಿ ಮಾಡಿ, ಇನ್ನು ಸೇವೆಯನ್ನು ಹೆಚ್ಚಿನದಾಗಿ ಮಾಡಿ ಅಂತ ಕೊಡುವಂತದ್ದು ಭಾರ. ಅದಕ್ಕೋಸ್ಕರ